ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 150ನೇ ಜಯಂತಿಯ ಅಂಗವಾಗಿ ಭಾರತ ಸರ್ಕಾರ ಸುಮಾರು 2 ತಿಂಗಳ ಕಾಲ ಈ ಒಂದು ಸರ್ದಾರ್ ಅಟ್ 150 ಏಕತಾ ಮಾರ್ಚ್ ಅಂತ ಹೇಳಿ ಕೇಂದ್ರ ಸರ್ಕಾರದ ಒಂದು ಇನಿಷಿಯೇಟಿವ್ ಅನ್ನ ಈ ತಿಂಗಳ 6ನೇ ತಾರೀಕು ಮನ್ಸುಖ್ ಮಾಂಡವಿಯಾ ಅವರು ಕೇಂದ್ರ ಯೋಜನಾ ಮತ್ತು ಕ್ರೀಡಾ ಸಚಿವರು ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಈ ಒಂದು ಅಭಿಯಾನದಲ್ಲಿ ಸರ್ಕಾರದ ಜೊತೆ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂಥದ್ದು ಮಾಡ್ತಿದ್ವಿ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿರುತ್ತೆ. ಸುಮಾರು 550ಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನು ಒಗ್ಗೂಡಿಸಿದಂಥ ಹೆಮ್ಮೆ ಮತ್ತು ಶ್ರೇಷ್ಠತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸೇರತಕ್ಕಂಥದ್ದು. ನಾವು ಜರ್ಮನಿಯಲ್ಲಿ ನೋಡಿದ್ದೀವಿ, 8 ಪ್ರಾವಿನ್ಸಸ್ನ ಒಟ್ಟು ಮಾಡಿದಂಥ ಮನುಷ್ಯನ ಇಡೀ ವಿಶ್ವದಲ್ಲಿ ಯಾವ ರೀತಿಯಾಗಿ ಬಿಂಬಿಸೋಂಥ ಕೆಲಸವನ್ನು, ಅಂದರೆ ಸಹಜವಾಗಿ ಅದೊಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಇಡೀ ಜಗತ್ತು ಬಿಂಬಿಸ್ತು. ಆದರೆ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ. ಈಗಿನ ಜನ್ರೇಷನ್ನಿನ ಯುವ ಪೀಳಿಗೆಗಂತೂ 550ಕ್ಕೂ ಹೆಚ್ಚು ಪ್ರಾಂತ್ಯವನ್ನು ಒಗ್ಗೂಡಿಸಿದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರ ಬಗ್ಗೆ ಮಾಹಿತಿ ತಲುಪೋದಕ್ಕೆ ಎಲ್ಲೋ ಸರ್ಕಾರಗಳು ಎಡವಿದೆ ಅನ್ನುವಂಥದ್ದು ಸಾಮಾನ್ಯ ಜನರ ಒಂದು ಭಾವನೆ. ಅದನ್ನು ಸರಿಪಡಿಸೋದಕ್ಕೆ ಅಂತ ಹೇಳಿದ್ರು ತಪ್ಪಾಗಲಾರ್ದು, ಅಥವಾ ಅವರ ವಿಚಾರಗಳನ್ನು ಇಡೀ ಯುವ ಸಮುದಾಯಕ್ಕೆ ತಿಳಿಸುವ ಮೂಲಕ ಜಾಗೃತವಾಗಿ ಯುವ ಸಮೂಹವನ್ನು ಮಾಡಬೇಕು ಅನ್ನೋ ಕಲ್ಪನೆಯನ್ನಿಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಏಕತಾ ಮಾರ್ಚನ್ನು ಕೈಗೊಂಡಿದೆ. ಇದು ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ, ಇಡೀ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಪ್ರಾರಂಭ ಆಗುತ್ತೆ. ಅದಾದ ನಂತರ 2ನೇ ಹಂತ ನಮಗೆ ರೋಡ್ ಯಾತ್ರಾ ಮೂಲಕ ಮಧ್ಯದಲ್ಲಿ ಸೇರೋವಂಥದ್ದಾಗುತ್ತೆ. ಕೊನೆಯದಾಗಿ ನಮಗೆ ನ್ಯಾಷನಲ್ ಪಾದಯಾತ್ರೆ ಆಗುತ್ತೆ. ನಾನು ಆ ವಿಚಾರಗಳಿಗೆ ಕೊನೆಯದಾಗಿ ಬರ್ತೀನಿ. ನಿಮಗೆ ಆ ಸ್ವರೂಪ ಏನು ಉದ್ದೇಶ ಅನ್ನೋದನ್ನು ನಾನು ನಿಮಗೆ ಮೊದಲು ತಿಳಿಸ್ತಾ, 6ನೇ ತಾರೀಕು ಮನ್ಸುಖ್ ಮಾಂಡವಿಯಾ ಅವರು ಉದ್ಘಾಟನೆ ಮಾಡಿದ ನಂತರ ನಮ್ಮಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಸ್ಪರ್ಧೆಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಉದಾಹರಣೆಗೆ ಪ್ರಬಂಧ ಸ್ಪರ್ಧೆಗಳಿಂದ ಹಿಡಿದು ಯುವ ಸಮೂಹ ನಡೆಸ್ತಾ ಇರುವಂಥ ರೀಲ್ಸ್ಗಳಿಗೆ ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏನು ಒಂದು ಸಾಧನೆಗಳಿದೆ ಅದ್ರ ಬಗ್ಗೆ ವಿಚಾರವನ್ನು ತಿಳಿಸುವಂಥ ರೀಲ್ಸ್ಗಳು ಮಾಡೋದ್ರ ಮೂಲಕ ಯುವ ಸಮೂಹವನ್ನು ಈ ಒಂದು ಸಾಧನೆಯೆಡೆ ಕರೆತು ಹೋಗೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಮೈ ಭಾರತ್ ಪೋರ್ಟಲ್ ಮೂಲಕ ಇದನ್ನು ಪಾರದರ್ಶಕವಾಗಿ, ಅಂದರೆ ಎಲ್ಲರನ್ನ ಒಳಗೆ ಸೇರಿಸ್ಕೊಂಡು ಮಾಡೋ ಅಂಥದ್ದನ್ನು, ಯಾವುದೇ ಪಕ್ಷ ಅಥವಾ ಜಾತಿ ಅಥವಾ ಧರ್ಮವನ್ನು ಮೀರಿ ಎಲ್ಲರನ್ನ ಇನ್ಕ್ಲೂಸಿವ್ ಆಗಿ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂತೇಳಿ ಕೇಂದ್ರದ ಸಚಿವರು ತಿಳಿಸಿದ್ದಾರೆ. ಅದರ ಜೊತೆಗೆ ಯುವ ನಾಯಕರ ಕಾರ್ಯಕ್ರಮದಂಥ ಸ್ಪರ್ಧೆಗಳು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಒಳಗೊಂಡಿರುತ್ತೆ. ಮುಂದುವರೆದು ನವೆಂಬರ್ 25ರವರೆಗೆ, ಅಕ್ಟೋಬರ್ 31ರಿಂದ ನವೆಂಬರ್ 25ರವರೆಗೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ 8ರಿಂದ 10 ಕಿಲೋಮೀಟರ್ ದೂರವನ್ನು ಪಾದಯಾತ್ರೆ ಮೂಲಕ ಇಡೀ ಜನಸಮೂಹ ತೆರಳಬೇಕು ಅಂತೇಳಿ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಲೋಕಸಭಾ ಸದಸ್ಯರನ್ನು ಒಳಗೊಂಡಂತೆ, ಶಾಸಕರನ್ನು ಒಳಗೊಂಡಂತೆ ಎಲ್ಲ ಜನಪ್ರತಿನಿಧಿಗಳನ್ನು ಈ ಪಾದಯಾತ್ರೆಯಲ್ಲಿ ಜೋಡಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೋಂಥದ್ದಾಗುತ್ತೆ. ಅದರ ಜೊತೆಯಾಗಿ ನಮಗೆ ಚರ್ಚಾ ಸ್ಪರ್ಧೆಗಳಿಂದ ಹಿಡಿದು ಅವರ ಜೀವನ ಮತ್ತು ಆದರ್ಶಗಳ ಕುರಿತು ವಿಚಾರ ಸಂಕಿರಣಗಳನ್ನು ಮತ್ತು ಸಮಾಜದಲ್ಲಿ ಏನು ಅವರು ಉಕ್ಕಿನ ಮನುಷ್ಯ ಅಂತೇಳಿ ಕರೆಸ್ಕೊಳ್ತಾರೆ, ಅದಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ಆಗಬೇಕು.
ಅವರು ಒಬ್ಬ ರೈತ ನಾಯಕನಾಗಿ ರೈತ ಹೋರಾಟದ ಮೂಲಕ ಸಾಮಾಜಿಕ ಜೀವನಕ್ಕೆ ಬಂದಂಥದ್ದು. ಅದೇ ಕಾರಣಕ್ಕೆ ನಾವು ಎಲ್ಲರೂ ಗಮನಿಸಿರ್ಬೋದು, ಕೇವಡಿಯಲ್ಲಿ ಅವರು ಏನೊಂದು ಪ್ರತಿಮೆ ನಿರ್ಮಾಣ ಆಯಿತು. ಇಡೀ ದೇಶದ ಎಲ್ಲ ಭಾಗಗಳಿಂದ ಏನು ಮಣ್ಣನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ವಿ. ಅದೇ ರೀತಿ ರೈತರು ಉಪಯೋಗಿಸುವಂಥ ಸಲಕರಣೆಗಳ ಕಬ್ಬಣವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಶೇಖರಣೆ ಮಾಡೋಂಥ ಕೆಲಸ ಮಾಡಿದ್ರು. ಅದರ ಹಿನ್ನೆಲೆ ಏನು ಅಂತೇಳಿ ಹೇಳಿದ್ರೆ, ಒಂದು ರೈತರ ಹಿನ್ನೆಲೆಯಿಂದ ಹೋರಾಟದಿಂದ ಬಂದಿರುವಂಥ ವ್ಯಕ್ತಿ ಸಮಾಜವನ್ನು ಯಾವ ರೀತಿಯಾಗಿ ನಿರ್ಮಿಸುವಲ್ಲಿ ಮತ್ತು ಅದನ್ನು ಒಗ್ಗೂಡಿಸುವಲ್ಲಿ ತಮ್ಮ ಶ್ರಮ ಇತ್ತು ಅನ್ನೋದ್ರ ಬಗ್ಗೆ ಈ ಯುವ ಸಮೂಹಕ್ಕೆ ತಿಳಿಸುವಂಥ ಕೆಲಸವನ್ನು ಈ ಸರ್ದಾರ್ 150 ಅನ್ನೋ ಕಾರ್ಯಕ್ರಮದಲ್ಲಿ ಮಾಡೋವಂಥದ್ದನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ. ಅದರ ಜೊತೆಯಾಗಿ ಈ ಸಂದರ್ಭದಲ್ಲಿ 1-1.5 ತಿಂಗಳು ನಡೆಯುವಂಥ ಈ ಅವಧಿಯಲ್ಲಿ ಸ್ವದೇಶಿ ಮೇಳಗಳನ್ನು ಕೂಡ ಹೆಮ್ಮೆಯಿಂದ ನಾವು ಸ್ವದೇಶಿ ಎಂಬ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋದ್ರ ಜೊತೆಯಾಗಿ ನಾವು ಸ್ವದೇಶಿ ಮೇಳಗಳನ್ನು ಆಯೋಜನೆ ಮಾಡಬೇಕು ಅನ್ನೋ ಒಂದು ಕೇಂದ್ರ ಸರ್ಕಾರದ ಯೋಚನೆ ಇದೆ. ಅದಕ್ಕೂ ಕೂಡ ನಾವೆಲ್ಲರೂ ಈ ರಾಜ್ಯದಲ್ಲಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಯೋಗ ಮತ್ತು ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ಹೇಳಿ ಅಪೇಕ್ಷೆ ಇದೆ. ಅದ್ರ ಜೊತೆ ಯುವಕರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳನ್ನು, ಶಾಲಾ ವಿದ್ಯಾರ್ಥಿಗಳನ್ನ ಜೋಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅದೇ ರೀತಿ ಮಾಲ್ಗಳಲ್ಲಿ, ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಬೀದಿ ನಾಟಕಗಳ ಏನಿರುತ್ತೆ ಆ ರೂಪದಲ್ಲಿ ಅವರ ಮನಸ್ಸನ್ನು ಸೆಳೆಯುವಲ್ಲಿ ಕೂಡ ಆ ಒಂದು ಹೊಸ ಪ್ರಯತ್ನಕ್ಕೆ ಕೂಡ ಸರ್ಕಾರ ಯೋಚನೆ ಮಾಡಿದೆ. ಆ ಯೋಜನೆಗೆ ನಾವು ಕೂಡ ಜೋಡಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಿದ್ದೀವಿ. ವಿಕಸಿತ ಭಾರತ ಏನು ಕಲ್ಪನೆಯನ್ನು ಇಟ್ಕೊಂಡು ಮೋದಿಯವರು 2047 ಇಸ್ವಿಗೆ ನಮ್ಮ ಭಾರತವನ್ನು ವಿಶ್ವದಲ್ಲೇ ಒಂದು ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಲ್ಪನೆ ಏನಿದೆ, ಆ ಕಲ್ಪನೆಗೆ ಬುನಾದಿಯನ್ನು ಹಾಕೊಟ್ಟಿರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಯಾವ ರೀತಿಯಾಗಿ ನಮ್ಮ ಇಡೀ ಭಾರತವನ್ನು ಒಗ್ಗೂಡಿಸುವಲ್ಲಿ ಶ್ರಮವಹಿಸಿದ್ರು, ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಅಂದರೆ ಲೋಕಲ್ಲಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೊಸ ಹೊಸ ವಿಚಾರಗಳನ್ನ ಕಲ್ಪಿಸಿಕೊಂಡು ಅದನ್ನು ಅನುಕರಣೆ ಮಾಡೋ ನಿಟ್ಟಿನಲ್ಲೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಒಂದು ಸ್ಪರ್ಧೆಯನ್ನು ಮಾಡೋದ್ರ ಮೂಲಕ ಆ ಸ್ಪರ್ಧೆಯಲ್ಲಿ ವಿಜೇತರಾದಂಥ 5 ಜನ ಯುವಕರಿಗೆ ನಮ್ಮ ನ್ಯಾಷನಲ್ ಪಾದಯಾತ್ರೆಗೆ ಪಾಲ್ಗೊಳ್ಳುವಂಥ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ. ಮೊದಲನೇದಾಗಿ ಲೋಕಸಭಾ ವ್ಯಾಪ್ತಿಯಲ್ಲಿ 31ನೇ ತಾರೀಕಿಂದ ಅಕ್ಟೋಬರ್ 31ನೇ ತಾರೀಕಿಂದ ನವೆಂಬರ್ 25ನೇ ತಾರೀಕು ತನಕ ನಡೆಯುತ್ತೆ. ಅದಾದ ನಂತರ ಪ್ರತಿ ಜಿಲ್ಲೆಯಿಂದ 5 ಜನ ಯುವಕರನ್ನ ಯಾವ ವಿವಿಧ ಸ್ಪರ್ಧೆಗಳಿಂದ ವಿಜೇತರಾದಂಥವ್ರನ್ನ ಮತ್ತು ಸಾಧನೆ ಮಾಡಿರೋಂಥ ಯುವಕರ ತಂಡವನ್ನು ನಮ್ಮ ರೋಡ್ ಜರ್ನಿ ಏನು 4 ಸ್ಥಳಗಳಲ್ಲಿ ಡೆಲ್ಲಿ, ಜೈಪುರ್, ನಾಗ್ಪುರ, ಮುಂಬೈ 4 ಕಡೆ ಈ ಯುವಕರ ತಂಡ ಹೋಗಿ ಸೇರ್ಪಡೆ ಆಗುತ್ತೆ. ಬಹುಶಃ ನಮ್ಮದು ಮುಂಬೈ ಅಥವಾ ನಾಗ್ಪುರಕ್ಕೆ ಕರ್ನಾಟಕದ ಅವಕಾಶ ಸಿಗ್ಬೋದು. ನಾವು ಅಲ್ಲೋಗಿ ಜಾಯ್ನ್ ಆಗೋದ್ರ ಮೂಲಕ ಅಲ್ಲಿಂದ ನಾವು ಕರಮ್ಸದ್ ಏನು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹುಟ್ಟೂರಾದ ಕರಮ್ಸದ್ಗೆ ಹೋಗಿ ತಲುಪುವಂಥ ಕೆಲಸ ಆಗುತ್ತೆ. ಅಲ್ಲಿಂದ 150 ಕಿಲೋಮೀಟರ್ಗಳ ಏನು ನ್ಯಾಷನಲ್ ಪಾದಯಾತ್ರೆ ಇದೆ, ಆ ಪಾದಯಾತ್ರೆ ನವೆಂಬರ್ 26ರಿಂದ ಡಿಸೆಂಬರ್ 6ನೇ ತಾರೀಕು ತನಕ ಇಡೀ ದೇಶದ ಎಲ್ಲ ಯುವ ಸಮೂಹ ಒಂದು ಕಡೆ ಸೇರಿ ಅಲ್ಲಿಂದ ಪಾದಯಾತ್ರೆಯನ್ನು ಆಯೋಜನೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಈ ಒಂದು ಪಾದಯಾತ್ರೆಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಇದ್ರ ಬಗ್ಗೆ ವಿಶೇಷವಾಗಿ ಸಾರ್ವಜನಿಕರಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ನೀವು ಕೂಡ ಸಹಕಾರವನ್ನು ನೀಡಬೇಕು ಅಂತೇಳಿ ಹೇಳಿ ವಿನಂತಿಯನ್ನು ಮತ್ತು ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾವುದೇ ಪಕ್ಷದ ಅಡಿಯಲ್ಲಿ ಈ ಕಾರ್ಯಕ್ರಮ ಇರೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟಿನ ಒಂದು ಅಭಿಯಾನ ಆಗಿರುತ್ತೆ. ಎಲ್ಲ ಅಧಿಕಾರಿಗಳನ್ನು ಜೋಡಿಸ್ಕೊಂಡು ಮಾಡೋವಂಥ ಕೆಲಸ ಇರುತ್ತೆ. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಜೊತೆಯಾಗಿ ಹೋಗೋದ್ರ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಜೊತೆ ಇರ್ತಾರೆ. ಅನೇಕ ಬೇರೆ ಬೇರೆ ರಾಜಕೀಯ ಪಕ್ಷಗಳನ್ನು ಕೂಡ ಈ ಒಂದು ದೇಶದ ಅಖಂಡತೆ ಮತ್ತು ಐಕ್ಯತೆಗೆ ಕಾರಣೀಭೂತರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಎಲ್ಲವನ್ನ ಮೀರಿ, ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ, ಪಕ್ಷವನ್ನ ಮೀರಿ ನಡೆಯುವಂಥ ಕಾರ್ಯಕ್ರಮ ಆಗಿರುತ್ತೆ ಅನ್ನೋದನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ. ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ 3 ಪಾದಯಾತ್ರೆಗಳಾಗಬೇಕು ಅನ್ನೋ ಅಪೇಕ್ಷೆ ಇದೆ. ಬರುವಂಥ 31ನೇ ತಾರೀಕು, ಈ ತಿಂಗಳು 31ನೇ ತಾರೀಕಿಂದ ನವೆಂಬರ್ 26ನೇ ತಾರೀಕು ತನಕ ನಡೆಯುತ್ತೆ. ರಾಷ್ಟ್ರೀಯ ಪಾದಯಾತ್ರೆ ನಿಮಗೆ ನವೆಂಬರ್ 26ರಿಂದ ಡಿಸೆಂಬರ್ 6 ತನಕ ನಡೆಯುತ್ತೆ. ದೇಶದ ಎಲ್ಲ ಭಾಗದಿಂದ ಯುವಕರು ಬಂದು
ಗುಜರಾತ್ನ ಅವರ ಜನ್ಮಸ್ಥಳಕ್ಕೆ ಬಂದು ರೀಚ್ ಆಗುವಂಥದ್ದಾಗುತ್ತೆ ಬಸ್ಗಳ ಮೂಲಕ. ನಾವು ಪಾದಯಾತ್ರೆ 8ರಿಂದ 10 ಕಿಲೋಮೀಟರ್ ಪಾದಯಾತ್ರೆ ಆ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ. ಆ ಲೋಕಸಭಾ ಕ್ಷೇತ್ರದಲ್ಲಿ ನಡೆದ ನಂತರ ಇಲ್ಲಿಂದ ಬಸ್ನಲ್ಲಿ ಅವ್ರ ಜನ್ಮಸ್ಥಳಕ್ಕೆ ಹೋಗುವಂಥ ಕೆಲಸ ಆಗುತ್ತೆ. ಅಲ್ಲಿಂದ ನವೆಂಬರ್ 26ರಿಂದ ಡಿಸೆಂಬರ್ 6ನೇ ತಾರೀಕು ತನಕ ಪಾದಯಾತ್ರೆ, ನ್ಯಾಷನಲ್ ಪಾದಯಾತ್ರೆ ನಡೆಯುತ್ತೆ. ಬಹುಶಃ ಪಾದಯಾತ್ರೆಯ ಚಾಲನೆಯನ್ನು ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ನಡೆಸ್ಕೊಡ್ಬೋದು ಅನ್ನೋ ಅಪೇಕ್ಷೆ ಇದೆ. ನಮ್ಮ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರದ ಅಡಿ ಬರೋದ್ರಿಂದ ಅದು ವಿದ್ಯುಕ್ತವಾಗಿ ಅಲ್ಲಿಂದ ಮಾಹಿತಿಗಳು ನಿಮಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಹೇಳಿದೆ. ಅದರಲ್ಲಿ ಎಲ್ಲರನ್ನ ಒಳಪಡಿಸ್ಕೊಂಡು ಮಾಡೋಂಥ ಪ್ರಯತ್ನವನ್ನು ಮಾಡುತ್ತೆ. ಇದು ಪೊಲಿಟಿಕಲ್ ಕೇವಲ ಸರ್ದಾರ್ 150 ಏನಿದೆ ಅದು. ಬಾಕಿ ಪ್ರಶ್ನೆಗಳ ಕೆಳಗಡೆ ಬಂದು ಉತ್ತರ ಕೊಡ್ತೀವಿ. ಇದು ಮಾರ್ಚ್ಗೆ ಸಂಬಂಧಪಟ್ಟಂಗೆ, ಈ ಮಾರ್ಚಿಗೆ ಸಂಬಂಧಪಟ್ಟಂಗೆ ಈ ಪತ್ರಿಕಾಗೋಷ್ಠಿ. ಬಾಕಿ ಎಲ್ಲ ವಿಚಾರಗಳನ್ನ ಕೆಳಗೆ ಬಂದು ಮಾತಾಡ್ತೀವಿ. ಅಲ್ಲ, ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯರು. ಇಡೀ ದೇಶವನ್ನ 550ಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನ ಒಗ್ಗೂಡಿಸಿ ದೇಶವನ್ನು ಒಂದು ಮಾಡಿದಂಥ ಮಹಾಪುರುಷನ ಬಗ್ಗೆ ಯಾವುದೇ ಭೇದ ಭಾವ, ಭಿನ್ನಾಭಿಪ್ರಾಯಗಳು ಇಲ್ದಿರೋ ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಸರ್ಕಾರಿ ಕಾರ್ಯಕ್ರಮ ಆಗಿರುತ್ತೆ. ಪಾದಯಾತ್ರದ ಪ್ರಯುಕ್ತ ನಡೀತಾ ಇರೋಂಥ ಪತ್ರಿಕಾಗೋಷ್ಠಿಯಲ್ಲಿ ಪಾದಯಾತ್ರೆಗೆ ಸೀಮಿತವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಮಿಕ್ಕೆಲ್ಲ ಪ್ರಶ್ನೆಗಳಿಗೂ ಖಂಡಿತವಾಗ್ಲೂ ಕೆಳಗೆ ಬಂದು ಪ್ರೆಸ್ ಮೀಟ್ ಅನ್ನು ಮಾಡ್ತೀನಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನನಗೆ ನಂಬಿಕೆ ಇದೆ. ದೇಶವನ್ನು ಒಗ್ಗೂಡಿಸಿದ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯ ರಾಜಕಾರಣ ಮಾಡೋದಿಲ್ಲ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಆ ನಂಬಿಕೆಯನ್ನು ಹುಸಿಗೊಳಿಸೋದಿಲ್ಲ ಅನ್ನೋದು ನನಗೆ ನಂಬಿಕೆ ಇದೆ. ಥ್ಯಾಂಕ್ ಯು.